ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಹಾ, ಎಂತ ಮ್ಯಾಚ್ ಗುರು ಇದು. ನಮ್ಮ RCB ವುಮೆನ್ಸ್ ಒಂಥರ ನಾವು ಒಂದ್ ಟೈಮ್ ನಾಗ ಮ್ಯಾಚ್ ಸೋತೆ ಬಿಟ್ರು ನಮ್ಮ ವುಮೆನ್ಸ್. ಅಥವಾ ಮರ ಫಸ್ಟ್ನೇ ಮ್ಯಾಚ್ ದೇವ್ರಿಗೆ ಕೊಡು ಪರಿಸ್ಥಿತಿ ಬತ್ತು ತರ್ಕೊಂಡ್ವಿ. ಅದಕ್ಕೆ ರಿಚಾ ಘೋಷ್ ಅಂದ್ರು, ತಡಿತಮ್ಮ ಒಂದ್ ನಿಮಿಷ ನಾವೇನ ಅದೀವಿ, ನಾವೆಲ್ಲ ಮುಗಿಸ್ತೀವಿ ಮ್ಯಾಚ್ ಅಂತ ಹೇಳಿ ಇವತ್ ನಮ್ ಮ್ಯಾಚ್ ಗೆಲ್ಸಿದ್ರು. ನಮ್ ಮ್ಯಾಚ್ ಗೆಲ್ಲಕ್ ಬಾಳ ಕೆಟ್ಟ ಕಾರಣ, ಮೇನ್ ಕಾರಣ ಅಂದ್ರೆ ನಮ್ಮ ಎಲಿಸ್ ಪೆರಿ ಅವರು, ಮತ್ತ ರಿಚಾ ಘೋಷ್ ಅವರು, ಮತ್ತ ಕನಿಕಾ ಹುಜಾ ಅವರು, ಮತ್ತ ಬೌಲಿಂಗ್ ಒಳಗ ರೇಣುಕಾ ಸಿಂಗ್ ಅವರು, ಇಟ್ಟೇನ್ ಮಂದಿ ಐತ್ಲ ಫುಲ್ ನಮ್ಮ RCB ಟೀಮ್ ಇವತ್ತು ಗೆಲ್ಲಕ ಕಾರಣ ಅಂತ ಹೇಳ್ಬೋದು. ಸೊ ಇವತ್ತ ನಾ ಮ್ಯಾಚಿನ ಕಡೆ ಬಂದ್ರೆ ಏನೈತಿ, ಫಸ್ಟ್ ಟಾಸ್ ನಮ್ಮ ಸ್ಮೃತಿ ಮಂದನ ಅವರು ಟಾಸ್ ಗೆಲ್ತಾರೋ. ಟಾಸ್ ಗೆದ್ದ ಕೂಡಲೇ ಏನೈತಿ, ನಾವು ಫಸ್ಟ್ ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೋ. ಬೌಲಿಂಗ್ ಮಾಡ್ಕೊಳ್ಳಿ ಜಿಜಿ ಅವರು ಆಸ್ ಇಟ್ ಇಸ್ ಬ್ಯಾಟಿಂಗ್ ಬರಬೇಕಾ ಬಂದ ಇರ್ತಾರೋ. ಈ ಕಡೆ ಏನೈತಿ, ಜಿಜಿ ಬ್ಯಾಟ್ಸ್ಮನ್ ಒಟ್ಟು ಪವರ್ ಪ್ಲೇ ಅಟ್ಯಾಕ್ ಮಾಡ್ತಿರ್ತಾರೋ. 5 ಓವರಿಗೆ 50 ರನ್ ಹಿಂಗೆಲ್ಲ, ಓವರಿಗೆ 3 ಓವರಿಗೆ 30 ರನ್ ಹಿಂಗ ಅಟ್ಯಾಕ್ ಮಾಡ್ಕೊತ ಹೋಗ್ತಿರ್ತಾರೋ. ಆ ಟೈಮಿಗೆ ನಮ್ಮ ಇವ್ರು ಫುಲ್ ಅಟ್ಯಾಕ್ ಮಾಡ್ತಿರ್ತಾರೋ. ನಮ್ಮ ರೇಣುಕಾ ಸಿಂಗ್ ಅವರು ಒಂದ್ ಸ್ವಲ್ಪ ವಿಯರ್ಡ್ ವೈಡ್ ಹೋಗ್ತಿರ್ತಾರೋ. ಸೊ ಅವಾಗ ಏನಾಕತಿ, ವಿಕೆಟ್ ತೆಗಿತಾರ ನೋಡಿ, ಅಲ್ಲಿ ಆಟ ಚೇಂಜ್ ಆಯ್ತಂತ ಹೇಳ್ಬೇಕು. ಒಂಥರ ಅವ್ರ ಸರ್ ಏನೈತಿ, ಲಾರಾ ಉಲ್ವಲ್ಟ್ ಅವ್ರನ್ನ ಅಲ್ಲಿ ವಿಕೆಟ್ ತೆಗಿತಾರ, ಅಲ್ಲಿ ಒಂಥರ ಆಟ ಸ್ವಲ್ಪ ಇದಾಕತಿ. ನೆಕ್ಸ್ಟ್ ಅವ್ರ ಜಾಗಕ್ಕೆ ಬಂದಿದ್ ಗುರು ಏನು, ಆಶ್ಲೆ ಗಾರ್ಡನರ್ ಅವರು ಹೆಂಗ್ ಹೊಡಿತಾರಂದ್ರಿ. ಅವ್ರು ಒಂಥರ ಆಲ್ರೌಂಡರ್ ಅಂದ್ರೆ ಬೌಲರ್ ಹೂ ಕ್ಯಾನ್ ಬ್ಯಾಟ್ ಅನ್ನೋರು ಆಗಿದ್ರು ಹೋದ ವರ್ಷ. ಈ ವರ್ಷ ಹೆಂಗ್ ಆಗ್ಯಾರ ಬಂದ್ರ ಬ್ಯಾಟರ್ ಹೂ ಕ್ಯಾನ್ ಬಾಲ್ ಅನ್ನೋರ್ ತೆಗ್ಯಾರ. ಅಂದ್ರ ಈ ಕಡೆ ಬ್ಯಾಟಿಂಗ್ ಒಳಗೆ ಹೆಂಗ್ ಅದು 78 ರನ್ ಹೊಡೆದಾರ, ಅದು ಕಮ್ಮಿ ಬಾಲ್ನಾಗ. ಇವತ್ತಂತ್ರ ಅವ್ರು ಹೆಂಗ್ ಆಡ್ರು ದೇವ್ರಿಗೆ ಗೊತ್ತ. ಬರೀ 6 4 ಇದ್ರ ಮೇಲೆ ಡೀಲ್ ಮಾಡ್ಯಾರ. ಒಟ್ಟ ಇವತ್ತು ಹೇಳ್ಬೇಕಂದ್ರೆ ಆಶ್ಲೆ ಗಾರ್ಡ್ನರ್ ಒಂಥರ ಅಂಜಿಕೆನ ತಂದಿಟ್ರು. ಇವ್ರ ಜೋಡ ಡಿಯಾಂಡ್ರೆ ಡಾಟಿನ್ ಅಕ್ಕ ಒಬ್ಬಕ್ಕೆ ಸೇರಿದ್ಲು. ಇವ್ರ ಜೊತೆ ಸೇರಿಸಿ ನಮ್ಮ RCB ಅವ್ರಿಗೆ ಎಲ್ಲ ಕುತ್ತಿಗೆ ತಂದಿಟ್ರು. ಎಲ್ಲ ಸೇರಿಸಿ 201 ರನ್ ಹೊಡೆದಿಟ್ರು 19 ಓವರ್ಗೆ, ಅದು 20 ಓವರ್ಗೆ. ಸೊ ನಮ್ ಕಡೆ ಈ ಕಡೆ ಗೊತ್ತಿರತ್ತಿ ಒಂದ್ಸಲ ಒಂಥರ ಇವ್ದೇನು ಬಾ ಹೈಯೆಸ್ಟ್ ಆಗಂಗ ಕಾಣಿಸ್ತತಿ, ಒಂಥರ ಡಿಫಿಕಲ್ಟ್ ಆಕತಿ ಅಂತೇಳಿ ನಮ್ಮ RCB ವುಮೆನ್ಸ್ ಎಲ್ಲ ಅಂಜಂಗೆ ಇಲ್ಲ ನಮ್ಮವ್ರು. ಅಂದ್ರ ನಾ ಫ್ಯಾನ್ಸ್ಗೆಲ್ಲ ಅನ್ಕೊಂಡಿರ್ತೀವಿ ಇದು ಹೆವಿ ಆಯ್ತು, ಹೆಂಗ್ ಹೊಡಿತಾರ ನಮ್ಮ ವುಮೆನ್ಸ್, ಇಷ್ಟೆಲ್ಲ ಹೆಂಗ್ ಹೊಡಿತಾರ ನಮ್ಮ RCB ಹೆಣ್ಮಕ್ಳು ನಾವ್ ಅನ್ಕೊಂಡಿರ್ತೀವಿ. ಬಂದ್ ಕೂಡ್ಲೆ ಅಟ್ಯಾಕ್ ಮಾಡ್ಲತ್ತಾರ ನೋಡ ಮಕ್ಕಗಳು. ಒಂದು ಸ್ಮೃತಿ ಮಂದನ್ ಅವರು ಮತ್ ಬಂದ್ ಕೂಡಲೇ ಒಟ್ಟ ಹ್ಯಾಟ್ರಿಕ್ 4 ಹೊಡಿತಾರೋ. ಮತ್ ಈ ಕಡೆ ಬಂದ್ ಏನೈತಿ, 9 ರನ್ ನಮ್ಮ ಸ್ಮೃತಿ ಮಂದನ್ ಅವ್ರು 9 ರನ್ ಹೊಡಿತಾರ. ಬಂದ್ ಕೂಡಲೇ 8 ಬಾಲ್ 4 ಹೊಡಿತಾರೋ. ನೆಕ್ಸ್ಟ್ ಈ ಕಡೆ ಐತಿ ಡ್ಯಾನಿಯಲ್ ವ್ಯಾಟ್ ಅವರು, ಇವರು 4 ಹೊಡಿತಾರೋ. ನೆಕ್ಸ್ಟ್ ಈ ಕಡೆ ಐತಿ ನಮ್ಮ ಸ್ಮೃತಿ ಮಂದನ್ ಅವ್ರಿಗೆ ಒಂದು ವೀಕ್ನೆಸ್ ಐತಿ, ಅದೇನಂದ್ರ ಆಫ್ ಸ್ಪಿನ್ನರ್. ಇವ್ರು ಬಂದ್ ಕೂಡಲೇ ಆಫ್ ಸ್ಪಿನ್ನರ್ ತಂದ್ರ ಒಂದ್ ಸ್ವಲ್ಪ ಆಫ್ ಸ್ಪಿನ್ನರ್ ಇವ್ರ ವೀಕ್ನೆಸ್ ಔಟ್ ಆಗೋದು, ಲಗುಟ್ ಔಟ್ ಹಾಕೋರು ಆಫ್ ಸ್ಪಿನ್ನರ್ಗ. ಅದಕ್ಕೆ 2ನೇ ಓವರ್ ಆಶ್ಲೆ ಗಾರ್ಡ್ನರ್ ಅವ್ರು ತಾವ ಬೌಲಿಂಗ್ ಮಾಡ್ಲಕ್ ಬರ್ತಾರೋ. 2ನೇ ಓವರ್ ಬಂದ್ ಏನೈತಿ, ಇವ್ರನ್ನ ವಿಕೆಟ್ ತೆಗೆದ್ ಬಿಡ್ತಾರ ನಮ್ಮ ಸ್ಮೃತಿ ಮಂದನ್ ಅವ್ರನ್ನ. ಅವ್ರು 9 ರನ್ನಿಗೆ ಔಟ್ ಹಾಕೋರು. ನೆಕ್ಸ್ಟ್ ಡ್ಯಾನಿಯಲ್ ವ್ಯಾಟ್ ಇವ್ರು ಹೊಡ್ಲಕ್ ಹೋಗಿ ಇವ್ರು ಔಟ್ ಹಾಕೋರು ಅದ ಟೈಮ್ದಾಗ. ಇನ್ ನಮ್ಮ RCB ಟೀಮ್ ಸೋಲ್ತ್ ಗುರು. ಇವತ್ತೇನ್ ಫಸ್ಟ್ನೇ ಮ್ಯಾಚ್ ದೇವ್ರ ಕೊಡಂಗ್ ಕಾಣಿಸ್ತಾರ ಅನ್ಕೋ ಟೈಮಿಗೆ ಎಲಿಸ್ ಪೆರಿ ಅವ್ರು ಬರ್ತಾರೋ. ಒಂಥರ ಆಪತ್ ಬಾಂಧವ್ಯ ಆಗಿ ನಮ್ಮ AB de Villiers ಹೆಂಗಿದ್ರಲ್ಲ ಮೆನ್ಸ್ ಟೀಮಿಗೆ, ಹಂಗ ಎಲಿಸ್ ಪೆರಿ ಅವರು RCB ವುಮೆನ್ಸ್ ಟೀಮ್ಗೆ ಆಗ್ಯಾರ ಹೇಳ್ಬೇಕು. 2 ವರ್ಷ ನಾನು ಭಾಳ ವರ್ಷ ನೋಡ್ತೀವಿ ಎಲಿಸ್ ಪೆರಿ ಅವ್ರು ನಮ್ಮ RCB ಟೀಮ್ ಬೆನ್ನೆಲುಬಾಗಿ ಇರ್ತಾರ ಹೇಳ್ಬೇಕು. ಇವತ್ತು ಆಸ್ ನಾವು 54 ರನ್ ಹೊಡೆದಾರು. ನಾವು ಟೇಕ್ ಅ ಬೌ ಅಂತ ಹೇಳ್ಬೇಕು. ಎದಕ್ಕಾರ ಹಂಗ ಆಡ್ಯಾರ ಅವರು, ಒಂಥರ ಆಪತ್ ಬಂದು ಇವ್ರು ಇರ್ಲಿಕ್ಕಾರ ಇವತ್ತು ಮ್ಯಾಚ್ ಗೆಲ್ಲೋದು ಭಾಳ ಕಠಿಣ ಇತ್ತು. ಮತ್ತ ರಾಘವಿ ಬಿಸ್ತವ್ರು ಅವರು ಚಲೋ ಇಂಟೆಂಟ್ಲಿ ಒಂದು 30+ ರನ್ಸ್ ಹೊಡೆದ್ರು. ಇವತ್ತು ಅವ್ರಿಂತ ನಮ್ಮ ಕೊಡುಗೆ ಕೊಟ್ರು RCB ಟೀಮ್ಗೆ. ನೆಕ್ಸ್ಟ್ ಈ ಕಡೆ ಐತಿ, ಹೇಳ್ಬೇಕಾದ್ರೆ ನಮ್ಮ ಬ್ಯಾಟಿಂಗ್ ಒಳಗೆ ನೆಕ್ಸ್ಟ್ ಇನ್ ಬರ್ತದೆ. ನಾವು ಈ ಕಡೆ ರಾಘವಿ ಬಿಸ್ತವ್ರು ಔಟ್ ಆದ್ಕೊಳ್ಳಿ ರಿಚಾ ಘೋಷ್ ಅವ್ರು ಏನ್ ಸೇರ್ತಾರ ನೋಡು, ಅವ್ರಂತರು ಬೆಂಕಿ ಬಿರುಗಾಳಿ ಎಬ್ಸಿದ್ರು ಹೇಳ್ಬೇಕು. ಇಡೀ ಮ್ಯಾಚ್ನಾಗ ಜಿಜಿದವ್ರ ಪ್ಲಾನಿಂಗ್ ಎಲ್ಲ ಕಲ್ಲೂಲ ಮಾಡಿದ್ರ ಹೇಳ್ಬೇಕ. ನಮ್ಮ ರಿಚಾ ಘೋಷ್ ಅಂದ್ರ ಒಂಥರ ರಿಚಾ ರಾಕ್, ಜಿಜಿ ಶಾಕ್ ಅಂತ ಹೇಳ್ಬೇಕು. ಪರಿ ಆಯ್ತು ಮ್ಯಾಚ್ನಾಗ ಇವತ್ತ. ಒಂಥರ ಜಿಜಿ ಬೌಲರ್ಸ್ಗಳನ್ನೆಲ್ಲ ಹಾಕೊಂಡ್ ತದಕಿರ್ತಂತ ಹೇಳ್ಬೇಕು. ಒಟ್ಟ ಎಷ್ಟು 7 4 4 6 ಹೊಡೆದು 237 ಸ್ಟ್ರೈಕ್ ರೇಟ್ಲೆ ಬ್ಯಾಟಿಂಗ್ ಮಾಡ್ಯಾರ ಇವತ್ತ. ನಮ್ಮ ರಿಚಾ ಘೋಷ್ ಅವರು 67 ರನ್ ಹೊಡೆದಾರ 27 ಬಾಲಿಗೆ. ಸೊ ಒಂಥರ ಹೊಡಿ ಮಗ ಬಿಡಬೇಡ ಅನ್ನೋರ್ಗಿತ್ತ ಇವ್ರು ಹೊಡಿ ಮಗಳೇ ಬಿಡಬೇಡ ಅವ್ರನ್ನ ಅನ್ನೋರ್ತೆ ಆಗೈತಿ ಇವತ್ತ. ಇವ್ರ ಜೊತೆ ಕನ್ನಿಕಾ ಅವ್ರ ಹೇಳ್ಬೇಕು, 13 ಬಾಲಿಗೆ 30 ರನ್ ಹೊಡೆದ್ರು. ಇವರು ನೆಕ್ಸ್ಟ್ ಲೆವೆಲ್ ಆಡ್ಯಾರ ಹೇಳ್ಬೇಕು ಬ್ಯಾಟಿಂಗ್ ಅವ್ರ ಜೊತೆ. ಇವ್ರು ಆಲ್ರೌಂಡರ್ ಕರೆ ಅಗದಿ ಅಂದ್ರೆ ಹೋದ ವರ್ಷ ಅವ್ರು ಇಂಜುರಿ ಅಂತ ಆಡಕ್ ಆಗಿರಲ್ಲ. ಈ ವರ್ಷ ಬಂದ ನಾನು ಎದಕ್ಕೆ RCB ಟೀಮ್ ನಮ್ನ ರಿಟೈರ್ ಮಾಡ್ಕೊಂಡ್ ಇವ್ರು ಪ್ರೂವ್ ಮಾಡಿದ್ರು ಇವತ್ತ.
ಹಂಗ ಬಾಲಿಂಗು ಸಖತ್ತಾಗಿ ಮಾಡಿದ್ರು ಅವರು. ಒಂದು ವಿಕೆಟ್ ತಗೊಂಡ್ರು. ಈ ಕಡೆ ಬಾಲಿಂಗ್ ಆಯ್ತು ಬ್ಯಾಟಿಂಗ್ ಆಯ್ತು. ಒಂಥರ ಇವ್ರದ್ದು ಹೇಳ್ಬೇಕಾರೆ ಇವತ್ತು ಈ ಹೋಗಿದ ಮ್ಯಾಚ್ ತಂದು ಕೊಟ್ಟವ್ರ ನಮ್ ರಿಚಾ ಘೋಷ್, ಎಲಿಸ್ ಪೇರಿ ಮತ್ತೆ ಈ ಕನ್ನಿ ಕಾವಿಜ ಅಂತ ಹೇಳ್ಬೇಕು. ಸೊ ಒಂಥರ ಸೋತ್ರು. ನಮ್ಮ RCB ಅವ್ರದ್ದು ಐತ್ಲ ಬಾಯಿಗೆ ಬೆರೆಸಿ ಗೆಲ್ಲುದತ್ತೆ. ಸೊ ಮತ್ತ ಅದನ್ನ ಪಾಲನೆ ಮಾಡಿದ್ರು ಇವತ್ತ. ಸೊ ಟೋಟಲ್ ನಮ್ಮ RCB ಅವ್ರು ಗೆದ್ರು. ಅದೊಂಥರ ಖುಷಿ. ನಿಮ್ಗೆ ಎಷ್ಟು ಖುಷಿ ಆಗ್ಲತ್ತ ಕಾಮೆಂಟ್ ಮಾಡಿ. ಸೊ ಮತ್ತೊಮ್ಮೆ ಹಿಂಗ ನಮ್ಮ RCB ಟೀಮ್ ಗೆಲ್ತಾ ಹೋಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡ್ರಂಗ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೊಮ್ಮೆ ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.